ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೂಡ ಹಗರಣದ ಆರೋಪ ಸಿದ್ದರಾಮಯ್ಯನವರ ಮೇಲೆ ಬಂತು. ಈಗ ಅದು ಕೋರ್ಟಲ್ಲಿ ಇದೆಯಾ ಸರ್? ಹೈಕೋರ್ಟ್ ಅಲ್ಲಿ ಇದೆ. ಏನಾಗಿದೆ? ಆರೋಪ ಮುಕ್ತರಾದ್ರ ಅವರು? ಅಲ್ಲ, ಈಗ ಅವ್ರೇನ್ ಸೈಟ್ ಬಗ್ಗೆ ಆರೋಪ ಮಾಡಿದ್ರು, ಆ ನಿವೇಶನಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಆರೋಪ ಮುಕ್ತರಾದ್ರ ವಾಪಸ್ ಕೊಟ್ಟ ಮೇಲೆ ಕೋರ್ಟ್ ಅವರನ್ನ ನೀವು ಆರೋಪ ಮುಕ್ತರು ಅಂತ ಈಗ ಎಲ್ಲಿ ಅದ್ರಲ್ಲಿ ಎಲ್ಲಿ ಕಂಡು ಬಂದಿದೆ? ಸಿದ್ದರಾಮಯ್ಯ ಅವರು ಹಗರಣ ಮಾಡಿ ಹಂಗಾರೆ ಸೈನ್ ಹಾಕ್ದವ್ರು ಯಾರು? ಬಿಜೆಪಿ ಕಾಲದಲ್ಲಿ. ಒಂದ್ ನಿಮಿಷ ಇರಿ ಮೇಡಮ್, ನ್ಯಾಯಾಲಯ ಹೇಳ್ತಾ ಅಂತ ನಮಗೆ ಬೇಡ. ಅಲ್ಲಿ ಯಾರು ಹಾಕಿದ್ರು ಅಲ್ಲ, ಈಗ ನ್ಯಾಯಾಲಯದಲ್ಲಿ ಇದೆ ಅಲ್ಲ ಸರ್? ನ್ಯಾಯಾಲಯದಲ್ಲಿ ತಡೆ ಆಗಿದೆ, ಇದೆ, ಇನ್ನು ತಡೆ ಆಜ್ಞೆ ಇದೆ. ತಡೆ ಆಜ್ಞೆ ಇದೆ. ಇವರು ಅದನ್ನ ವಾಪಸ್ ಸಂಪೂರ್ಣ ಅದು ಇತ್ಯರ್ಥ ಆಗಿಲ್ಲ. ಸಂಪೂರ್ಣ ಇತ್ಯರ್ಥ ಆಗಿಲ್ಲ. ಸ್ಟಿಲ್ ಜೀವಂತ ಇದೆ ಮೂಡ ಹಗರಣ. ಅಲ್ಲ, ಅದು ವಾಪಸ್ ಕೊಟ್ಟ ಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮೂಡ ಹಗರಣ ಇನ್ನು ಜೀವಂತವಾಗಿದೆ. ಜೀವಂತವಾಗಿಲ್ಲ, ನೀವ್ ಹೇಳ್ತಾ ಇರೋದು, ನಾನು ಹೇಳ್ತಾ ಇಲ್ಲ ಜೀವಂತವಾಗಿದೆ ಅಂತ. ವಾಲ್ಮೀಕಿ ಹಗರಣನೇ ಆಗಿಲ್ಲ. 80 ಕೋಟಿ ರೂಪಾಯಿ ವಾಪಸ್ ಇದೆ. 80 ಕೋಟಿ ರೂಪಾಯಿ ಬೋವಿ ಅಭಿವೃದ್ಧಿ ನಿಗಮದ ಒಂದು ಐಪಿಸಿ ನಲ್ಲಿ ಒಂದಿದೆ, ಒಂದು ಕಾಂಪೌಂಡಬಲ್ ಅಫೆನ್ಸ್, ಒಂದು ನಾನ್ ಕಾಂಪೌಂಡಬಲ್ ಅಫೆನ್ಸ್ ಅಂತ. ಕಾಂಪೌಂಡಬಲ್ ಅಫೆನ್ಸ್ ಅಂದ್ರೆ ಏನು? ತಪ್ಪನ್ನ ಒಪ್ಕೊಂಡು ಕೊಟ್ರೆ ತಪ್ಪನ್ನ ಒಪ್ಕೊಳ್ಳೋದಲ್ಲ, ಇಲ್ಲಿ ರಾಜಿ ಆಗೋದು. ನೀವು ಕಾಂಪೌಂಡಬಲ್ ಅಂದ್ರೆ ಏನು? ರಾಜಿ ಆಗೋದು, ಚೀಫ್ ಮಿನಿಸ್ಟರ್ ವಾಸ್ ಗಿಲ್ಟಿ ಬೇರೆ and surrendered the sides. This is clearly shows guilty ಬೇರೆ. the CM was committed a mistake. He has not committed any offense. He has not committed any mistake. ಮಿಸ್ಟೇಕ್ ಆಗಿದ್ರೆ ಅದು ಬಿಜೆಪಿ ಕಾಲದಲ್ಲೇ ಆಗಿರಬೇಕು. ಮುಖ್ಯಮಂತ್ರಿಗಳೇ ಸೈಟ್ ಕೊಟ್ಟೋರೆ ಇವರು, ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಸೈಟ್ ಕೊಟ್ಟೋರೆ ನೀವು. ನೀವೇ ಕೊಟ್ರೆ ಹಗರಣದಲ್ಲಿ 100 ಹಗರಣ ಆಗಿದೆ ಅಂದ್ರೆ ಅದಕ್ಕೆ ಕಾರಣ 73 ಕೋಟಿ. ಯಾವ ಅಧಿಕಾರಿ ಇದಾರಲ್ಲ, ಅಧಿಕಾರಿ ಮೇಲೆ ಈಗ ಅರೆಸ್ಟ್ ಆಗಿದ್ದಾನೆ. ಯಾವ ಅಧಿಕಾರಿಯನ್ನ ಅಧಿಕಾರಿ ಮೇಲೆ ನೀವು ಒತ್ತಡ ಹಾಕಿ ಸೈಟ್ ಅನ್ನು ಪಸ್ಕೊಂಡಿದ್ರು, ಆ ಅಧಿಕಾರಿ ಅರೆಸ್ಟ್ ಆಗಿದ್ದಾರೆ, ಇವತ್ತು ಜೈಲಿಗೆ ಹೋಗಿದ್ದಾರೆ. ಲಕ್ಷ್ಮಿ ಮೇಡಮ್ ಗುತ್ತಿಗೆದಾರರು ಮೊನ್ನೆ ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು ನೋಡಿ. ಬಾಕಿ ಹಣ ಕೊಟ್ಟರೆ ಸರಿ, ಇಲ್ಲದೆ ಇದ್ರೆ ಡಿಸೆಂಬರಲ್ಲಿ ನಿಮ್ಮ ಬಂಡವಾಳ ಎಲ್ಲ ಬಯಲು ಮಾಡಿಬಿಡ್ತೀವಿ, ಆಮೇಲೆ ನಮ್ಮ ಮೇಲೆ ಬರಬಾರ್ದು ಅಂತ. ಯಾವ ಗುತ್ತಿಗೆದಾರರು ಬಿಜೆಪಿ ಸರ್ಕಾರವನ್ನ ಕೆಳಗಿಳಿಸಿದ್ರು, ಈಗ ಅದೇ ಗುತ್ತಿಗೆದಾರರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ನು 2.5 ವರ್ಷ ತುಂಬೋಕ್ಕಿಂತ ಮುಂಚೆನೆ ಯಾವ ಗುತ್ತಿಗೆದಾರರು ಬಿಜೆಪಿ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ರು, ಅದೇ ಗುತ್ತಿಗೆದಾರರು ಇವತ್ತು ಹೊರಗಡೆ ಬಂದು ಕಾಂಗ್ರೆಸ್ ಅವರು ಕೂಡ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಡಿಸೆಂಬರ್ಗೆ ಅವ್ರು ಇದೇ ಪದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಮಾಡ್ತೀವಿ ಅಂತ ಓಪನ್ ಆಗಿ ಪ್ರೆಸ್ ಮೀಟ್ ಅಲ್ಲಿ ಹಳೆ ಬಿಲ್ಲು ಹೊಸ ಕಲ್ಲು ಈ ಹಳೆ ಬಿಲ್ಲು ಹೊಸ ಕಲ್ಲು ಈ ಯಾವ ಗುತ್ತಿಗೆದಾರರು ಇದಾರಲ್ಲ ಅವ್ರು ಮಾಡೋ ಆರೋಪಕ್ಕೆ ಬೆಳೆ ಇಲ್ಲ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಯಾರು ಹಳೆ ಕಳ್ಳರುಗಳಿದ್ದಾರೆ, ಯಾರು ಕೆಲಸವನ್ನ ಮಾಡದೆ ಹಣವನ್ನ ಕೇಳ್ತಾ ಇದಾರೆ, ಅಂತವ್ರು ಆರೋಪ ಮಾಡ್ತಾ ಇದಾರೆ. ಕೆಲಸ ಮಾಡಿರೋರಿಗೆ ಹಣ ಕೊಟ್ಟಿರುವಂತದ್ದು ಸರ್ಕಾರ ನಿಜವಾದ ಗುತ್ತಿಗೆದಾರರು ಮಾಡಿದ್ದಾರೆ. ಈಗ ಕೆಲಸ ಮಾಡಿರೋರಿಗೆ ಹಣ ಬಿಡುಗಡೆ ಆಗ್ತಿದೆ. ಯಾರು ಕೆಲಸ ಮಾಡಿದಾರೆ ತೋರಿಸ್ಲಿ, ಯಾರು ಕೆಲಸ ಮಾಡಿದಾರೆ ತೋರಿಸ್ಲಿ. ಕೆಲಸ ಮಾಡ್ದಲೆ ನೀವು ಹಣ ಬಿಡುಗಡೆ ಮಾಡಿದ್ರೆ ಬಿಡುಗಡೆ ಮಾಡಕ್ಕಾಗತ್ತೆ? ಇದೇ ಸಾಧನೆ ನಿಮ್ದು. ಗುತ್ತಿಗೆದಾರರು ಯಾರು ಕೆಲಸ ಮಾಡಿರ್ತಾರೋ ಅವ್ರಿಗೆ ಹಣ ಬಿಡುಗಡೆ ಆಗುತ್ತೆ. ಅವರು ಅದನ್ನೇ ಹೇಳಿದ್ರು. ಖಾಲಿ ಪೇಪರ್ ಮೇಲೆ ನಾವು ಗುತ್ತಿಗೆ ಮಾಡ್ಬಿಟ್ಟಿದ್ದೀವಿ, ಅವರು ಅದನ್ನೇ ಹೇಳಿದ್ರು ಸರ್. ಕಾಲದಲ್ಲಿ ಸೂಸೈಡ್ ಮಾಡ್ಕೊಂಡವರು ಅವೆಲ್ಲ ನಮ್ಮ ಸರ್ಕಾರದಲ್ಲಿ 2.5 ವರ್ಷದಲ್ಲಿ ಏನು ಟ್ಯಾಕ್ಸ್ ಬರ್ತಾ ಇತ್ತೋ ಆ ಟ್ಯಾಕ್ಸ್ ಗಿಂತ 56,000 ಕೋಟಿ ಜಾಸ್ತಿ ಆಗಿದೆ. ಅಡಿಷನಲ್ ಟ್ಯಾಕ್ಸ್ ಹಾಕಿ ಜನರಿಂದ ವಸೂಲಿ ಮಾಡಿರ್ತಕ್ಕಂಥ ಸರ್ಕಾರ. ಸರ್, ಈಗ ಗುತ್ತಿಗೆದಾರರು ಇವ್ರು ಮಾರ್ಕ್ಸ್ ಕಾರ್ಡ್ ಕೊಟ್ಟು ಬಿಟ್ಟಿದ್ದಾರೆ ಸರ್, ಇವ್ರದ್ದು ಭ್ರಷ್ಟಾಚಾರ. ಹಾಗಾದ್ರೂ ಒಂದ್ ಸ್ವಲ್ಪ ಬಿಜೆಪಿಯಲ್ಲಿ ಒಂದ್ ಸ್ವಲ್ಪ ಚಲೋ ಇತ್ತು, ಈಗ ಇನ್ನೂ ದೊಡ್ಡ ಭ್ರಷ್ಟಾಚಾರ ಆಗ್ಬಿಟ್ಟಿತ್ತು, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಗುತ್ತಿಗೆದಾರರು. ಯಾಕೆಂದ್ರೆ ಈ ಹಿಂದಿನ ಸರ್ಕಾರವನ್ನ ಗುತ್ತಿಗೆದಾರರ ಹೇಳಿದ ಸ್ಟೇಟ್ಮೆಂಟ್ ಮೇಲೆ ಇವ್ರು ಚುನಾವಣೆ ನಡೆಸಿದ್ರು 40% ಅಂತ. ಈಗ ಇವ್ರು ಇನ್ನೂ 2.5 ವರ್ಷ ಇನ್ನೂ ಪೂರ್ಣಗೊಂಡಿಲ್ಲ, ಆಗ್ಲೇ ಗುತ್ತಿಗೆದಾರರು ಹೊರಗಡೆ ಬಂದು ಇವ್ರದ್ದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳ್ತಿದ್ದಾರೆ. ಅಲ್ಲ, ಆಯ್ತು, ಗುತ್ತಿಗೆದಾರದಾಯ್ತು ಸರ್. ಇದು ಏನಾಗಿದೆ ಈಗ ವಾಲ್ಮೀಕಿ ಹಗರಣ?
ವಾಲ್ಮೀಕಿ ಹಗರಣ ಅರೆಸ್ಟ್ ಆಗಿದ್ರು ಅವ್ರು ಬೇಲ್ ತಗೊಂಡಿದ್ದಾರೆ, ಅದು ಕೇಸ್ ಪೆಂಡಿಂಗ್ ಇದೆ. ಆದ್ರೆ ಸ್ವತಃ 80 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳೇ ವಾಪಸ್ ಹೋಗಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಅಲ್ಲ ವಾಲ್ಮೀಕಿ ತಗೊಳ್ಳೋದಂತ ಮತ್ತೆ ಹಗರಣದಲ್ಲಿ ವಾಪಸ್ ಏನು ಹಳೆ ಚಾಳಿ ರೀ ನಿಮ್ದು ಮೇಡಮ್, ಸೈಟ್ ಹಂಗಲ್ಲ ತಗೊಳ್ಳೋದಂತ ಅದು. ವಾಪಸ್ ಕೊಡೋದಂತೆ ಸೈಟ್ ಅಲ್ಲ, ನೀವು ತಗೊಳ್ಳೋದಂತೆ ಬ್ಯಾಂಕ್- ಭೂಮಿ ವಾಪಸ್ ಕೊಡೋದು ಅಲ್ಲ, ಈಗ ದುಡ್ಡು ಬ್ಯಾಂಕ್ ತಗೊಳ್ಳೋದಂತ ವಾಪಸ್ ಕೊಡೋದಂತೆ, ಬ್ಯಾಂಕ್ ವಾಪಸ್ ಈಗ ಕೊಡೋದು. ಬ್ಯಾಂಕ್ ಖಾತೆಯಿಂದ ವರ್ಗಾವಣೆ ಆಗಿರೋದು. ಅಲ್ಲ, ಅಲ್ಲ, ಪೆನ್ನಿಗೆ ನೀವು ಈ ಚೂರಿ ರೀತಿ ಹಾಕೋದಂತೆ ಹೇಳಕ್ಕಾಗಲ್ಲ. ತಪ್ಪಾಯ್ತಂತ ಅಲ್ಲ, ಹೇಳೋದು. ನಾವೇನ್ ಏನ್ರಿ ಚೂರಿ ಸರ್ ಹಾಕೋದು? ಇದು? ನಾವು ಈ ರೀತಿ ಏನು ಮಾಡಿಲ್ಲ. ಹೊಸ ಚಾಳಿ ಇದು? ಬ್ಯಾಂಕ್ ಖಾತೆಯಿಂದ ಇನ್ನೊಂದು ಖಾತೆಗೆ ವರ್ಗಾವಣೆ ಅಲ್ಲ ಆಗಿದೆ ಸರ್, ಅದು. ಸೂರ್ಯ ಸರ್ ಸೊ ನಿಮ್ಮ ಅದನ್ನ ಮುಖ್ಯಮಂತ್ರಿಗಳು ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ನಿಂತ್ಕೊಂಡು MG ರೋಡ್ ಅಕೌಂಟ್ಗೆ ಹೋಗಿದೆ. ಇಲ್ಲ ಸರ್, ಕೇಳಿಸ್ಕೊಳ್ಳಿ. ನಿಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ನಿಂತ್ಕೊಂಡು ವಾಲ್ಮೀಕಿ ಹಗರಣದಲ್ಲಿ 180 ಕೋಟಿ ಅಲ್ಲ ದುಡ್ಡು ಖರ್ಚು ಅತ್ತೆ ಹೊಡೆದಿರೋದು 86 ಕೋಟಿ ಅಂತ ಒಪ್ಕೊಂಡಿದ್ದಾರೆ. ದುಡ್ಡು ಹೊಡೆದಿರೋದಲ್ಲ, ಏನ್ ಅರ್ಥ ಅದ್ರ ದುಡ್ಡು ಅರ್ಥ? ಟ್ರಾನ್ಸ್ಫರ್ ಆಗಿರೋದು. ಅಂದ್ರೆ ಅವ್ರು 86 ಕೋಟಿ ಟ್ರಾನ್ಸ್ಫರ್ ಆಗಿದೆ. ಎಲ್ಲಿಗೆ? ಯೂನಿಯನ್ ಬ್ಯಾಂಕ್ ಅಕೌಂಟ್, ಎಲ್ಲಿಗೆ? ICICI ಬ್ಯಾಂಕ್ ಅಕೌಂಟ್, ಯಾರ ಅಕೌಂಟ್ಗೆ? ಯಾರ ಅಕೌಂಟ್ ನಿಗಮದ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ. ಯಾರ ನಿಗಮ? ನಿಗಮದ ವಾಲ್ಮೀಕಿ ಅಕೌಂಟ್ ಅಭಿವೃದ್ಧಿ ಆಗಿದೆ ಅಂದಿಲ್ಲ ನಿಗಮದ. ಅವರು. ನಿಗಮದ ಅವ್ರು ಹಂಗ ಅಕೌಂಟ್ಗೆ. ಅಂದಿಲ್ಲ. ಹಗರಣ ಆಗಿದೆ, ನಾನು ಒಪ್ಕೊಳ್ತೀನಿ, ಹೌದು, ಆದ್ರೆ 187 ಕೋಟಿ ಆಗಿಲ್ಲ, 80 ಕೋಟಿ ಆಗಿದೆ ಅಂದಿದ್ದವರು. 87 ಕೋಟಿ ಟ್ರಾನ್ಸ್ಫರ್ ಆಗಿದೆ. 87 ಕೋಟಿ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿರೋದು. 87 ಕೋಟಿ ಹಣ ಇದೆಯಲ್ಲ. ಒಂದು ಒಳ್ಳೆ ಸಾಧನೆ ಬಗ್ಗೆ ಮಾತಾಡೋಣ, ಚರ್ಚೆ ಮಾಡೋಣ. ಹೊಸದಾಗಿ ಮಹಿಳೆಯರಿಗೆ ಮಿನಿಸ್ಟ್ರಿಯಲ್ ಲೀವ್ ಸ್ಯಾಂಕ್ಷನ್ ಆಗಿದೆ ಸರ್ಕಾರದಿಂದ. That is one of the best decision. decision. That's a Policy decision. decisions. That's a decision. ನಾನು ಸಾಧನೆ ಕೇಳ್ತಾ ಇದ್ದೀನಿ. ಯಾವ ಸಾಧನೆ ಬೇಕು ಹೇಳಿದೀನಿ. ನೀವ್ ಹೇಳಿ ನಮ್ಗೆ ಇದಕ್ಕಿಂತ ಗೊತ್ತಿಲ್ಲ. ಇನ್ನೇನ್ ಸಾಧನೆ ಹೇಳ್ಬೇಕು? ನೀವ್ ಹೇಳಿ ನಮ್ಗೆ ಇದಕ್ಕೆ ಗೊತ್ತಿಲ್ಲ. ತಲಾದಾಯ ನಮ್ಗೆ ಜನ ಸ್ವಲ್ಪ ಸಮುದಾಯ ಇವಾಗ ಜನರ ತಲಾದಾಯ ಜಾಸ್ತಿ ಆಗಿದೆ. ಜನ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ, ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಸೊ ಈ ರೀತಿ ಇದನ್ನ ಯೋಜನೆಗಳಿಂದ ಅನುಕೂಲ ಆಗ್ತಾ ಇದೆ. ಇವ್ರು ನಮಗೆ ಬರ್ಬೇಕಾಗಿರುವಂತ ತೆರಿಗೆ ಹಣ ಕೊಡಿಸ್ಲಿ ಇವರು. ಏನ್ ಇಲ್ಲಿಂದ GST ತಗೊಂಡು ಬಿಹಾರ ಕೊಡ್ತಾರಲ್ಲ, ಬಿಹಾರಕ್ಕೆ ಕೊಡ್ತಾ ಇದಾರಲ್ಲ. ಈಗ ಅಕ್ಕಿ ಕೊಡ್ತೀವಿ ಅಂತ ನಾವ್ ಹೇಳಿದಾಗ ಅಕ್ಕಿನ ಖರೀದಿ ಮಾಡಕ್ ಬಿಡ್ಲಿಲ್ಲ ಇವರು. ಅಕ್ಕಿನೇ ಚಾಳಿನ ಕೊಡ್ಲಿಲ್ಲ. ಮೇಡಮ್ ಕೇಳ್ತೀವಿ, ಯಾಕೆ ಕೇಳ್ಬಾರ್ದಾ? ಅಲ್ಲ, ಹೇಳಿ, ಯಾಕೆ ಕೇಳ್ಬಾರ್ದು ಕೇಂದ್ರ? ಅವ್ರು ಅದನ್ನ ಕೊಡ್ಲಿ. ಯಾಕೆ ಮೇಡಮ್ ಹೋದ ಕೇಳ್ಬಾರ್ದು? ದಶಕಕ್ಕಿಂತ ಅಲ್ಲ, compare ಯಾಕೆ ಮಾಡಿದ್ರೆ. ಕೇಳ್ಬಾರ್ದು ಕೇಂದ್ರದಿಂದ? Correct. ಕೇಂದ್ರ ನಮ್ ಇವಾಗ GST ಮೇಲೆ ಹಣ ಬಂದೈತೆ. ಅಲ್ಲ, ಅಲ್ಲ,